ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ನಾನೊಂದು ವಿಡಿಯೋ ಹಾಕಿದ್ದೆ. ನಮ್ಮದು 4ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಇದೆ ಅಂತ ಒಂದು ವಿಡಿಯೋ ಹಾಕಿದ್ದೆ. ಅದಕ್ಕೆ ನನಗೆ ಗೊತ್ತಿಲ್ಲದೇ ನನ್ನ ಹಸ್ಬೆಂಡ್ ಹೋಗಿ ಕೇಕ್ ತೊಗೊಂಡು ಬಂದಿದ್ದರು. ನೀವು ಅಂದ್ಕೋಬೋದು, ಏನಪ್ಪ ಚಿಕ್ಕ ಮಕ್ಕಳು ಥರ ಕೇಕೆಲ್ಲ ಕಟ್ ಮಾಡ್ಕೊಂಡು ಈ ಥರ ಸೆಲೆಬ್ರೇಷನ್ ಮಾಡ್ಕೋತಿದ್ದಾರೆ ಅಂತ. ಬಟ್ ಇದು ನಮ್ಮ ಖುಷಿಗೋಸ್ಕರ ಅಲ್ಲ. ಕೇಕ್ ತೊಗೊಂಡು ಬಂದು ಕಟ್ ಮಾಡಿದ್ರೆ ನಮ್ಮ ಮಗು ಖುಷಿ ಪಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ, ಮತ್ತು ಮೆಮೊರೀಸ್ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕೇಕ್ ತೊಗೊಂಡು ಬಂದಿದ್ದಾರೆ. ಅದು ಕೇಕ್ ಥರದ್ದು ನನಗೂ ಕೂಡ ಗೊತ್ತಿರಲಿಲ್ಲ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ತುಂಬ ನೆನಪಿಟ್ಕೊಳ್ಳೋವಂಥ ದಿನ ಇದು ನನಗೆ. ಮತ್ತು ನಮ್ಮ ಮನೇಲಿ ನಾವು ಏನೇ ಫಂಕ್ಷನ್ ಮಾಡಿದ್ರು, ನಮ್ಮದೊಂದು ಚಿಕ್ಕ ಕುಟುಂಬ. ನಾನು, ನನ್ನ ಹಸ್ಬೆಂಡ್, ನನ್ನ ಮಗ, ನನ್ನ ಅತ್ತೆ, ನನ್ನ ಮಾವ, ಮತ್ತು ಅದರ ಜೊತೆಗೆ ನನ್ನ ನಾದಿನಿ ಮತ್ತು ಅವ್ರ ಹಸ್ಬೆಂಡ್, ಅವ್ರ ಮಗ. ನಾವಿಷ್ಟು ಜನ ಸೇರ್ತೀವಿ. ಯಾವುದೇ ಫಂಕ್ಷನ್ ಆದ್ರೂ ಸಿಂಪಲ್ಲಾಗಿ ಆಚರಿಸ್ಕೋತೀವಿ. ನಮ್ಮಪ್ಪ ಅಮ್ಮ ದೂರ ಇದ್ದರೆ ನನ್ನ ನಾದಿನಿ ಮತ್ತು ಅವ್ರ ಹಸ್ಬೆಂಡೇ ನನಗೆ ಯಾವಾಗಲೂ ಅಪ್ಪ ಅಮ್ಮನ ಸ್ಥಾನದಲ್ಲಿ ಎನಿ ಟೈಮ್ ಎನಿವೇರ್ ನಿಂತಿರ್ತಾರೆ. ಅವರು ನನಗೆ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತಿರ್ತಾರೆ. ಅವರು ಸುಮ್ಮನೆ ಬರೀ ಬಾಯಿ ಮಾತಲ್ಲಿ ಹೇಳೋದಷ್ಟೇ ಅಲ್ಲ, ಅವರು ಯಾವಾಗಲೂ ಕೂಡ ನನ್ನ ಜೊತೆ ಇರ್ತಾರೆ ಅಪ್ಪ ಅಮ್ಮನ ಸ್ಥಾನದಲ್ಲಿ. ನನ್ನ ಹಸ್ಬೆಂಡು ಡ್ರೈವರ್, ನಮ್ಮ ಮಾವನೂ ಡ್ರೈವರ್ ಆಗಿರೋದ್ರಿಂದ ಅವರು ಹೊರಗಡೆ ಹೋಗ್ತಿರ್ತಾರೆ. ನಮ್ಮಣ್ಣ ಫಾರ್ಮರ್ ರೈತರವರು, ಮನೆ ಹತ್ರನೇ ಕೆಲಸ ಮಾಡೋದು. ಅವ್ರದ್ದೇ ಒಂದು ನರ್ಸರಿ ಇದೆ. ಹಾಗಾಗಿ ನಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಆದ್ರೂ ತಕ್ಷಣ ಫೋನ್ ಮಾಡೋದು ನಮ್ಮ ಅಣ್ಣಂಗೆ ಫಸ್ಟು ನಾವು. ಯಾಕಂದರೆ ಅವರು ಪಕ್ಕದಲ್ಲೇ ಇದ್ದಾರೆ, ಜಾಸ್ತಿ ದೂರ ಇಲ್ಲ. ನಮ್ಮ ಮನೆಗೆ ಅವ್ರ ಮನೆಗೆ ಒಂದು 2-3 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ನಾವು ತಕ್ಷಣ ಫೋನ್ ಮಾಡಿದ ತಕ್ಷಣ ಓಡಿ ಬರ್ತಾರೆ ಅವರು. ಯಾಕಂದರೆ ನನ್ನ ಹಸ್ಬೆಂಡು ಡ್ಯೂಟಿ ಆ ಥರ ಇರುತ್ತೆ. ಅವರು ಹೊರಗಡೆ ಹೋಗಿರ್ತಾರೆ, ತುಂಬ ದೂರ ಇರ್ತಾರೆ, ಸಡನ್ನಾಗಿ ಬರೋಕ್ಕಾಗಲ್ಲ. ಹಾಗಾಗಿ ಇವರೇ ಬರ್ತಾರೆ. ಅದೇ ಹೇಳಿದ್ನಲ್ಲ, ಅಪ್ಪ ಅಮ್ಮನ ಸ್ಥಾನದಲ್ಲೇ ನಿಂತ್ಕೊಂಡಿದ್ದಾರೆ ಇವರು. ನನ್ನ ಹಸ್ಬೆಂಡು ನಮ್ಮ ಅತ್ತೆ ಮಾವ ಹೇಗೋ, ನನ್ನ ನಾದಿನಿ ಮತ್ತು ಅವ್ರ ಹಸ್ಬೆಂಡು ಕೂಡ ಅದೇ ಥರ. ಸುಮಾರು ಜನಕ್ಕೆ ಅತ್ತೆ ಕಾಟ ಇಲ್ಲ ಅಂದರೆ ನಾದಿನಿ ಕಾಟ, ನಾದಿನಿ ಕಾಟ ಇಲ್ಲ ಅಂದರೆ ಅತ್ತೆ ಕಾಟ, ಈ ಥರ ಎಲ್ಲ ಇರುತ್ತೆ. ಬಟ್ ನನ್ನ ಲೈಫಲ್ಲಿ ನಿಜವಾಗ್ಲೂ ಹಂಗಿಲ್ಲ. ನಾನು ಎಲ್ಲರನ್ನೂ, ಎಲ್ಲ ಫ್ಯಾಮಿಲಿನೂ ಬಿಟ್ಟು ಬಂದಿದ್ದೀನಿ ಅಂತ ಅವರು ಎಲ್ಲರಿಗಿಂತ ಜಾಸ್ತಿ ನನಗೆ ಪ್ರೀತಿ ತೋರಿಸ್ತಾರೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.